ನಮ್ಮ ತಂದೆಯವರು ಒಳಗಡೆ ಮಲಗಿದ್ದಾರೆ. ಅಂತೂ ತಂದೆಯನ್ನು ಒಳಗಡೆ ಗಾಢ ನಿದ್ರೆಯಲ್ಲಿ ಮಲಗಿಸಿ ಇಲ್ಲಿ ನನ್ನ ಜೊತೆ ಹರಟೆ ಹೊಡೆಯಲು ನಿನಗೆ ಅನುಕೂಲವಾಯಿತಲ್ಲವೇ? ಹೌದು, ನಿಮ್ಮ ಜೊತೆ ಹರಟೆ ಹೊಡೆಯೋದಕ್ಕೋಸ್ಕರವಾಗಿ ಆ ದಮಯಂತಿಯನ್ನ ಮನೆಯಿಂದ ಹೊರ ತಳ್ಳಿದ್ದು ನಮ್ಮಿಬ್ಬರ ಕಾಮದಾಟಿಗೆ ಅವಳು ತುಂಬ ತೊಂದರೆಯಾಗಿದ್ಲು. ವಿನಾಯಕಿ ಅವರೇ, ಅಂದಾಗೆ ಕುಳಿತುಕೊಳ್ಳಿ, ಕಾಫಿಯನ್ನು ತೆಗೆದುಕೊಂಡು ಬರ್ತೀನಿ. ಬೇಡ ಕಾಮಾಕ್ಷಿ, ನಾನು ಬರಬೇಕಾದರೆ ಊಟ ಮುಗಿಸಿಕೊಂಡು ಬಂದಿದ್ದೇನೆ. ನಿನ್ನ ಹತ್ತಿರ ಒಂದು ಮಹತ್ವದ ಕೆಲಸವಿತ್ತು. ಏನದು? ಅದಕ್ಕಾಗಿ ಬಂದೆ. ಹೌದಾ? ಆ ವಿಷಯ ಏನದು? ನೋಡು ಕಾಮಾಕ್ಷಿ, ನನ್ನ ಗೆಳೆಯನೊಬ್ಬ ಕಳ್ಳುತನದ ಅಪವಾದದ ಮೇಲೆ ಪೊಲೀಸರ ಕೈಗೆ ಸಿಕ್ಕಾಕೊಂಡು ಬಿಟ್ಟಿದ್ದಾನೆ. ಅವನನ್ನು ಜಾಮೀನಿನ ಮೇಲೆ ಬಿಡಿಸಿಕೊಂಡು ಬರಬೇಕಾಗಿದೆ. ಅದಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ನೋಡಿ, ಸದ್ಯಕ್ಕೆ ನನ್ನ ಹತ್ರ 10 ರೂಪಾಯಿ ಕೂಡ ಇಲ್ಲ. ನೋಡಿ, ಎಲ್ಲ ಹಣ ನನ್ನ ತಂದೆಯವರ ಬಳಿ ಇದೆ. ತಿಜೋರಿ ಕೂಡ ನನ್ನ ತಂದೆ ಹತ್ತಿರನೇ ಇದೆ. ನೋಡು ಕಾಮಾಕ್ಷಿ, ಮಲಗಿದ ತಂದೆಯ ಜೇಬಿನಿಂದ ನೀನು ಟುಜುರಿ ಕೀಯನ್ನು ಕದಿಯಲೇಬೇಕು. ಕದ್ದು ಟುಜುರಿಯನ್ನು ತೆಗೆದು ಹಣ ತರಲೇಬೇಕು. ನೀನೇನಾದರೂ ನನಗೆ ಹಣ ಕೊಡಲಿಲ್ಲವೆಂದರೆ ನನ್ನ ಗೆಳೆಯನ ಕೈಗೆ ಬೇಡಿ ಬೀಳುವುದು ಖಚಿತ. ಅವನ ಕೈಗೆ ಬೇಡಿ ಏನಾದರೂ ಬಿದ್ದರೆ ಮುಂದೆ ನಮಗೆ ತೊಂದರೆ ಉಂಟಾಗುತ್ತದೆ. ಏನು ಮಾಡಲಿ? ಹಣವನ್ನು ತರಕ್ಕೆ ಹೋದಾಗ ನನ್ನ ತಂದೆಯವರಿಗೆ ಎಚ್ಚರ ಆದರೆ ತುಂಬ ತೊಂದರೆ ಆಗಿತ್ತು. ಅದಕ್ಕೆ ನೀವೇನು ಚಿಂತೆ ಮಾಡಿಬಿಡಿ. ನೋಡಿ, ನನ್ನ ಈ ಹರವನ್ನು ನೀವು ಇದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಸ್ನೇಹಿತನಿಗೆ ಕೊಟ್ಟುಬಿಡಿ. ಧನ್ಯನಾದೆ ಕಾಮಾಕ್ಷಿ, ಧನ್ಯನಾದೆ. ಗೆಳೆಯನ ಸಹಾಯಕ್ಕೆ ಬಂದ ನನ್ನನ್ನು ನೀನೆಲ್ಲಿ ತಿರಸ್ಕರಿಸುತ್ತಾಳೇನೋ? ನೋಡಿ, ನಿಮ್ಮನ್ನ ನಾನ್ಯಾಕೆ ತಿರಸ್ಕಾರ ಮಾಡಲಿ? ನಿಮ್ಮ ಸುಖಕ್ಕಾಗಿ ನಾನಿರೋದಿಲ್ಲ. ಎಷ್ಟೇ ಕಷ್ಟ ಬಂದರೂ ಆ ಸುಖವನ್ನು ಈಡೇರಿಸೋದು ನನ್ನ ಧರ್ಮ ಅಲ್ವೇನು? ಹೌದು ಕಾಮಾಕ್ಷಿ, ನೀನು ಅಂತ ಕೋಮಲ ಹೃದಯದವಳೆಂದೇ ನನ್ನ ಮನ ಪದೇ ಪದೇ ಬಯಸುತ್ತಿದೆ ಈ ನಿನ್ನ ಪ್ರೇಮಾಲಿಂಗನವನ್ನು. ಮಾಡಿದ ಬ್ರಹ್ಮ ಜೊತೆ ಮಾಡಿದ ಬ್ರಹ್ಮ
ಕಾಣದೆ ಹೃದಯ ಹಸಿರಾಗಿದೆ. ಶ್ರೀಮತರಂಗಿಣಿ ನೀನು ದಿನ ತುಂಬಿ ಹರಸಿದೀವೇನೋ. ಲಾಲ ಲಾಲ ಲಲ ಲಾಲ ಲಲ ಲಾಲ ಲಾಲ ಲಾಲ. ವಿನಾಯಕ ಕಾಮಾಕ್ಷಿ ವಿಧವೆಯಾಗಿ ಓಡಿ ಬಂದು ತವರು ಮನೆ ಸೇರಿ ಸೂಳೆಯಾದೆ ಆ ಹೇಸಿ ಹೆಣ್ಣೆ. ತೋಲೆ ಬಿರಿದು ಹೋಗುವಂತಾಯ್ತಲ್ಲ. ತಂಗಿ ಎಬ್ಬಿಸಿದ ಕಾಮಲೀಲೆಯ ಕಂಡು ಉಳ್ಳವರ ಮನೆಯ ಮರ್ಯಾದೆಯನ್ನು ತನ್ನ ಕಾಮ ಕುಂಡದಲ್ಲಿ ಹುಗಿದು ಹಾಕಿದಳು ಕಾಮ. ತಂಗಿ 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 ಅಲ್ಲಲ್ಲ, ನೀನು ತಂಗಿ ಅಲ್ಲ, ನನ್ನ ತಂಗಿ ಅಲ್ಲ, ಹಾದರದ ನರಕ ತಿನ್ನುವ ಹೇಸಿ ಇವಳು. ನನಗಿದ್ದ ಆದರಾದಿತ್ಯಗಳೆಲ್ಲವೂ ತಲೆ ಕೆಳಗಾಗಿ ತೇಲುತ್ತಿವೆ. ತಂಗಿ ಹರಿಸಿದ ಹಾದರದ ಹೊಳೆಯಲ್ಲಿ ಇನ್ನು ನನಗೆ ಮರ್ಯಾದೆ ಮರ್ಯಾದೆ ಇಲ್ಲ ಈ ಸಮಾಜದಲ್ಲಿ. ಹೌದು, ಮರ್ಯಾದೆ ಇಲ್ಲ. ನನ್ನ ಮರ್ಯಾದೆಗೋಸ್ಕರ ನನ್ನ ಹೆಂಡತಿಯನ್ನು ಕರೆದುಕೊಂಡು ಈ ಹೇಸಿ ಮನೆಯಿಂದ ಹೊರಟು ಹೋಗುವುದೇ ಲೇಸು. ದಯಾ ದಯಾ ದಮಯಂತಿ, ಸತ್ತು ಹೋಗಿರುವೇನೆ. ದಯಾ, ಸತ್ತು ಹೋಗಿರುವೇನೆ. ಯಾಕಪ್ಪ ವಿನಾಯಕ, ಯಾವಾಗ ಬಂದು? ತಂದೆಯಾದ ನೀನೇ ಒಳಗಿದ್ದುಕೊಂಡು ಮಗಳನ್ನು ಬಿಟ್ಟ ಪುರುಷನಿಗೆ ಮಾರಿಕೊಳ್ಳುವ ಎಂತ ಹೇಸಿ ಆಗಿರುವೆ ಅಪ್ಪ, ಹೇಸಿ ಗಿರೀಶ, ನಿನ್ನ ಹೆಂಡತಿಯನ್ನು ಮನೆಯಿಂದ ಹೊರಗೆ ಹಾಕಿದ ಸಿಟ್ಟಿನಲ್ಲಿ ಬಾಯಿಗೆ ಬಂದಂತೆ ಮೊಗಳ್ತೀಯ ಮಗನೇ. ಏನು? ನನ್ನ ಹೆಂಡತಿಯನ್ನು ಹೊರಗೆ ಹಾಕಿರುವಿರ? ದಯಾ ಈ ಮನೆಯಿಂದ ಹೊರಟು ಹೋದಳೆ. ಹೋನಪ್ಪ ಕುಲಪುತ್ರ, ನಿನ್ನ ಹೆಂಡತಿ ದಮಯಂತಿ ನನ್ನ ಹೆಣ್ಣು ಮಗಳ ಕಾಮಾಕ್ಷಿಗೆ ವಿಷ ಹಾಕ್ಯಾಳ. ವಿಷ. ಕಾಮಾಕ್ಷಿಗೆ ವಿಷ ಹಾಕಿದ್ದಳೆ ದಮಯಂತಿ? ಅದೇ ಹೊತ್ತಿನಲ್ಲಿ ವಿನಾಯಕ ದೇವರಾಗಿ ಬಂದು ಕಾಮಾಕ್ಷಿಯ ಪ್ರಾಣ ಕಾಪಾಡಿದ. ಇಲ್ಲವಾಗಿದ್ದರೆ ಕಾಮಾಕ್ಷಿ ಸತ್ತೇ ಹೋಗುತ್ತಿದ್ದಳು. ಹೌದು, ಕಾಮಾಕ್ಷಿಗೆ ವಿಷ ಹಾಕಿದ್ದಳು ದಮಯಂತಿ. ಅದೇ ಹೊತ್ತಿನಲ್ಲಿ ಬಂದ ವಿನಾಯಕ ಇವಳ ಜೀವ ಉಳಿಸಿ ನಿಮಗೆ ದೇವರಾದನಲ್ಲವೇ? ಅಂತೆಯೇ ದಮಯಂತಿಯನ್ನು ಹೊರದೂಡಿ ವಿನಾಯಕನನ್ನು ಬರಮಾಡಿ ಅವನಿಗೆ ಮಗಳ ಜೀವವನ್ನು ಕೊಟ್ಟು ಪೂಜೆ ಮಾಡುತ್ತಿರುವಲ್ಲವೇ ನೀನು? ಗಿರೀಶ, ತಲೆ ತಿರುಗುನಂತೆ ಮಾತನಾಡಿದರೆ ಮಗನ ಪರಿಣಾಮ ನೆಟ್ಟಿಗಿರಲ್ಲ. ಇಂದಿಲ್ಲ ನಾಳೆ ನಿನ್ನ ತಲೆಯೂ ತಿರುಗಬಹುದು. ಕಾಮಾಕ್ಷಿ ಎಬ್ಬಿಸಿದ ಹಾದರದ ಹೊಳೆಯಲ್ಲಿ ಮಗಳ ಹಾದರವನ್ನು ಮುಚ್ಚಿಕೊಂಡು ಪರರ ಮಗಳಾದ ದಮಯಂತಿಯನ್ನು ಹೊರದೂಡಿ ಸೊಸೆಯನ್ನು ಅನ್ಯಾಯವಾಗಿ ಹೊರನೂಕಿದ ನೀಚ ನೀನು. ನಿನಗಿರುವುದೇ ಮಾನವೀಯತೆಯ ಹೃದಯ. ಅವಳು ಹಾದರ ಮಾಡಿದ್ದನ ನೀನು ಕಣ್ಣಾರೆ ನೋಡಿದೇನೋ? ಇಲ್ಲೇ ಇದ್ದಾಳೆ ನೋಡಪ್ಪ, ನಾನು ಪ್ರತ್ಯಕ್ಷವಾಗಿ ಕಂಡ ಹಾದರದ ಹೆಣ್ಣು ಇವಳೇ ಅಲ್ವೇನಪ್ಪ, ನಿನ್ನ ಮೋಹದ ಪುತ್ರಿ ಕಾಮಾಕ್ಷಿ. ಕಾಮಾಕ್ಷಿ, ನಾನು ಒಳಗಡೆ ಮಲಗಿರುವಾಗ ಇದೇನು ಮಾಡಿದೆ ಅಮ್ಮ ರಾಧ ಅಂತ? ದೊಡ್ಡಪ್ಪ, ಇವನ ಹೆಂಡತಿನ ಹೊರಗೆ ಹೋದ್ಲು ಅಂತ ಹೇಳಿ ಸಿಟ್ಟಿಗೆ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾನಪ್ಪ ಈ ಅಣ್ಣ. ಕಾಮಾಕ್ಷಿ, ಅದೇ ಆಗ ನಾನು ಬಂದಾಗ ನೀನು ಆ ಹೇಸಿ ವಿನಾಯಕನ ತೋಳ ತೆಕ್ಕೆಯಲ್ಲಿ ನಿಂತು
ಅಂದುಕೊಂಡದ್ದು ಸುಳ್ಳೆ. ಸುಳ್ಳಪ್ಪ, ಸುಳ್ಳು. ಇವನೆಲ್ಲ ಸುಳ್ಳು ಹೇಳ್ತಿದ್ದಾನಪ್ಪ. ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಇವನ್ ಮಾತನ್ನ ನಂಬೇಡಪ್ಪ, ನಂಬೇಡ. ಹೇಸಿ ಹೆಣ್ಣೆ ಹೋಗಲೇ ಮಗನ ಹಾಳಾಗಿ ನಿನ್ನ ಒಡ ಹುಟ್ಟಿದ ತಂಗಿಯ ಮೇಲೆ ಆದರ ಹೊರಿಸುವ ನೀನು ನನ್ನ ಮಗನಲ್ಲೇ ಚಾಂಡಾಲ. ಇನ್ನು ಒಂದು ಕ್ಷಣ ಈ ಮನೆಯಲ್ಲಿ ನಿಂತೆಂದ್ರ ನಿನ್ನ ಕಾಲ ಕಡಿತೀನಿ ಮಗನ. ಹೊರಡು ಇಲ್ಲಿಂದ. ಕಾಮಾಕ್ಷಿ, ನಡೆಯಮ್ಮ ಒಳಗೆ. ಈ ಪಾಪಿ ತಂದೆಯ ಹೊಟ್ಟೆಯಲ್ಲಿ ಹುಟ್ಟಿದ ತಪ್ಪಿಗಾಗಿ ಇದೆಲ್ಲವನ್ನು ನಾನು ಸಹಿಸಬೇಕಲ್ಲವೇ? ನಾನು ಸಹಿಸಬೇಕಲ್ಲವೇ? ಪರರ ಮಗಳಾದ ದಮಯಂತಿಯನ್ನು ಅನ್ಯಾಯವಾಗಿ ಹೊರದೂಡಿದ ಈ ಮನೆಯಲ್ಲಿ ನನಗೆ ಹಿರಿಯನ್ನು ವಿಷವಾಗಿ ನಿಲ್ಲುತ್ತದೆ, ವಿಷವಾಗಿ ನಿಲ್ಲುವುದು. ಗಂಡ ಹೆಂಡರ ಸ್ನೇಹ ಸಂಬಂಧದಲ್ಲಿ ಹೆಣ್ಣಾಗಿ ಹುಟ್ಟಿ ಬಂದ ಈ ಮನೆಯಲ್ಲಿ ಹಂದಿ ನಾಯಿಗಳು ಸಹ ಜೀವಿಸಲಾರವು ದಯ, ಜೀವಿಸಲಾರವು ದಯ. ದಮಯಂತಿ, ಇಂಥ ಹೇಸಿಗಳ ವರ್ತನೆಗೆ ಬೇಸತ್ತು ನೀನೆತ್ತ ಹೋದೆಯ ದಯ, ನೀನೆತ್ತ ಹೋದೆಯ? ನಿನ್ನೊಬ್ಬಳನ್ನು ಬಿಟ್ಟು ನಾನು ಮೈಸೂರಿಗೆ ಹೋದದ್ದು ಮಹಾ ದೊಡ್ಡ ಅಪರಾಧವಾಯಿತು ದಯ, ಅಪರಾಧವಾಯಿತು. ಹೋಗಿರಬಹುದು, ಇನ್ನಲ್ಲಿ ಅವಳನ್ನು ಹುಡುಕಬೇಕು. ಅಲ್ಲೇ ನಿಂತಿದ್ದಾಳೆ, ಅಲ್ಲೇ ನಿಂತಿದ್ದಾಳೆ, ಅಲ್ಲೇ ಕೈ ಮಾಡಿ ಕರೆಯುತ್ತಿದ್ದಾಳೆ, ಕೈ ಮಾಡಿ ಕರೆಯುತ್ತಿದ್ದಾಳೆ. ಬಂದೆ ಬಂದೆ ದಯ, ನೀನಿಂದ ಅಲ್ಲಿಗೆ ಬಂದೆ.